ಕಾಫಿ ಕುಯ್ಯೋತ್ತಿಗೆ ಮತ್ತು ಗಿಡಗಳ ನಿರ್ವಹಣೆ ಮಾಡೋತ್ತಿಗೆ ಭಾರಿ ಕಷ್ಟ ಆಗ್ತಾ ಇತ್ತು. ಒಂದು ನಮಗೆ ಅದಕ್ಕಿಂತ ಡಿಫ್ರೆಂಟ್ ಒಂದು ಬೇರೆ ವಿಧಾನದ ಒಂದು ಗಿಡ, ಬೇರೆ ರೀತಿಯಲ್ಲಿ ಬೆಳೆಯೋ ಒಂದು ಗಿಡ ಬೇಕಾಗಿತ್ತು. ಮತ್ತು ಅದರದ್ದು ಗಿಡ ಬೆಳೆದಾಗೆ ಅದು ಗಿಡಗಳ ಹೈಟು ಕಮ್ಮಿ ಆಗಬೇಕಾಗಿತ್ತು. ಪ್ರಯೋಜನ ತುಂಬಾನೇ ಆಗಲಿಕ್ಕಿದೆ, ಯಾಕೆಂದರೆ ಗಿಡಗಳ ನಿರ್ವಹಣೆ ಭಾರಿ ಕಮ್ಮಿ ಇದೆ. ಮತ್ತು ಅಲ್ಲಿ ಭಾರಿ ಬೇಗ ಕ್ರಾಪನ್ನು ಕೊಡ್ತಾ ಇದೆ. ಹೌದು, ತುಂಬ ಜನ ಬೆಳೆಗಾರರು ಬಂದು ನೋಡ್ತಾ ಇದ್ದಾರೆ. ತುಂಬ ಬೆಳೆಗಾರರಿಗೆ ಗಿಡಗಳು ಬೇಕಾಗಿದೆ. ಇದಕ್ಕೆ ನಾವು ಆ್ಯಕ್ಚುಲಿ ಈ ಮೆಥಡ್ ಗಂಡ್ರಕ್ಕೆ ಅಂತ ಹೇಳೋ ಒಂದು ಗಿಡದ ಒಂದು ಭಾಗನ ತೆಗೆದು, ಗಿಡದ ಒಂದು ಭಾಗದ ಗಂಡ್ರಕ್ಕೆ ಅಂತ ಕರಿತೇವೆ, ಆ ಗಂಡ್ರಕ್ಕಿನಲ್ಲಿ ಗಿಡ ಮಾಡಿದ್ದೇವೆ. ಇದು ಮಾಡೋ ಉದ್ದೇಶ ಏಕೆಂತ ಹೇಳಿದರೆ, ನಾವು ಕಾಫಿ ತೋಟದಲ್ಲಿ ನಾವು 10-25 ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದಾಗಿ ಕಾಫಿ ತೋಟದಲ್ಲಿ ನಾವು ಪ್ರಾಬ್ಲಮ್ಗಳನ್ನ ಕಾಣ್ತಾ ಇದ್ವಿ. ಏನಂತ ಹೇಳಿದರೆ, ಒಂದು ಮೇಯ್ನಾಗಿ ಏನಾಗ್ತಿತ್ತು ಅಂತ ಹೇಳಿದರೆ, ಕಾಫಿ ಗಿಡಗಳು ರೋಬಸ್ಟ ಗಿಡಗಳು ನೆಟ್ಟ ಮೇಲೆ 10-30 ವರ್ಷದ ಗಿಡಗಳು ಅದರಷ್ಟಕ್ಕೆ ಅದು ಹೈಟನ್ನು ಅದರ ಎತ್ತರನ್ನು ಜಾಸ್ತಿ ಮಾಡಿಕೊಂಡು ಕಾಫಿ ಕುಯ್ಯೋತ್ತಿಗೆ ಮತ್ತು ಗಿಡಗಳ ನಿರ್ವಹಣೆ ಮಾಡೋತ್ತಿಗೆ ಭಾರಿ ಕಷ್ಟ ಆಗ್ತಾಯಿತ್ತು. ಒಂದು ನಮಗೆ ಅದಕ್ಕಿಂತ ಡಿಫ್ರೆಂಟ್ ಒಂದು ಬೇರೆ ವಿಧಾನದ ಒಂದು ಗಿಡ, ಬೇರೆ ರೀತಿಯಲ್ಲಿ ಬೆಳೆಯೋ ಒಂದು ಗಿಡ ಬೇಕಾಗಿತ್ತು. ಮತ್ತು ಅದರದ್ದು ಗಿಡ ಬೆಳೆದಾಗೆ ಅದು ಗಿಡಗಳ ಹೈಟು ಕಮ್ಮಿ ಆಗಬೇಕಾಗಿತ್ತು. ಸೊ ಅದರಿಂದಾಗಿ ನಾವು ಗಂಡ್ರಕ್ಕೆನ ಸೆಲೆಕ್ಟ್ ಮಾಡಿ, ಗಂಡ್ರಕ್ಕೆ ಒಂದು ಗಿಡದಲ್ಲಿರುವಾಗಲೇ ಒಂದು ಪ್ರತ್ಯೇಕ ಗಿಡವಾಗಿ ಬೆಳೆಯೋದ್ರಿಂದಾಗಿ ಅದನ್ನೇ ನಾವು ಗಿಡ ಏಕೆ ನೆಲಕ್ಕೆ ನೆಡಬಾರ್ದು, ನೆಲಕ್ಕೆ ನೆಟ್ಟಾಗಲೂ ಥರ ಬೆಳಿಬೋದಲ್ಲ. ಇನ್ನು ಇದು ಗಿಡ ನೆಟ್ಟು 1 ವರ್ಷದಿಂದ ಫಸಲು ಬರುತ್ತೆ. ಈಗ ನಾವು ಜೂನ್ನಲ್ಲಿ ಗಿಡ ನೆಟ್ಟು, ಈ ವರ್ಷ ಜೂನಲ್ಲಿ ಗಿಡ ನೆಟ್ಟರೆ ಬರೋ ವರ್ಷಕ್ಕೆ ಫೆಬ್ರವರಿ ಮಾರ್ಚಿಗೆ ಹೂವಾಗೋ ಟೈಮು. ಸಾಮಾನ್ಯ ರೋಬಸ್ಟ ಫೆಬ್ರವರಿ ಮಾರ್ಚಿನಲ್ಲಿ ಹೂವಾಗುತ್ತೆ. ಆ ಟೈಮಿಗೆ ಫಸ್ಟ್ ಫಸಲು, ಆಣಿ ಫಸಲು ಅಂತ ನಾವು ಕರಿತೇವೆ, ಅದು ಆಣಿ ಫಸಲು ಕಾಣ್ಬೋದು. ಆದರೆ ಅದು ದೇಹದ ರಚನೆ ಮೇಲೆ ಡಿಪೆಂಡ್ ಆಗುತ್ತೆ. ಗಿಡಗಳು ಚೆನ್ನಾಗಿ ಬೆಳೆದ್ರೆ ಸ್ವಲ್ಪ ಜಾಸ್ತಿ ಫಸಲು ಸಿಗುತ್ತೆ. ಅಕಸ್ಮಾತ್ ಗಿಡಗಳು ಸ್ವಲ್ಪ ಸಣ್ಣದಾಗಿ ಬೆಳೆದಾಗ ಒಂದು ಸಣ್ಣ ಫಸಲು ಸಿಗುತ್ತೆ. ಆದರೆ ಫಸ್ಟ್ ಇಯರ್ನಿಂದ ನಾವು ಗಿಡಗಳ ಫಸಲು ನೋಡ್ಬೋದು. ಅದೇ ಇದು ಫಸ್ಟ್ ನರ್ಸರಿನಲ್ಲಿ ಗಿಡಗಳನ್ನ ಉತ್ಪಾದನೆ ಮಾಡ್ಕೋಬೇಕಾಗ್ತದೆ. ನಾವು ಗಂಡ್ರಕ್ಕೆನ ಸೆಲೆಕ್ಟ್ ಮಾಡಿ, ಗಂಡ್ರಕ್ಕೆನ ತುದಿಗಳನ್ನ ತೆಗೆದು ನಾವು ಈಗ ಗಿಡಗಳ ಯಾವುದು ಕಂಬಚಿಗುರಿನಿಂದ ಗಿಡಗಳನ್ನ ಹೇಗೆ ಮಾಡ್ತಾರೋ, ಅಥವಾ ಕಾಳು ಮೆಣಸಿನ ಗಿಡಗಳನ್ನ ಹೇಗೆ ನರ್ಸರಿ ಮಾಡ್ತಾರೋ, ಅದೇ ಥರ ನರ್ಸರಿನಲ್ಲಿ ಇಟ್ಟು ಅದಕ್ಕೆ ಹ್ಯೂಮಿಡಿಟಿ ಚೇಂಬರ್ ಪ್ಲಾಸ್ಟಿಕ್ ಹಾಕಿ ಅದಕ್ಕೆ ತೇವಾಂಶದ ಸಿಗುವ ಹಾಗೆ ಮಾಡಿಕೊಂಡು, ಮತ್ತು ಅದಕ್ಕೆ ಮೇಲೆ ನರ್ಸರಿನಲ್ಲಿ ಏನೆಲ್ಲ ನಾವು ವ್ಯವಸ್ಥೆಗಳನ್ನ ಮಾಡ್ತೇವೆ ಆ ವ್ಯವಸ್ಥೆಗಳನ್ನ ಇಲ್ಲೂ ಮಾಡಬೇಕಾಗ್ತದೆ. ಹಾಗೆ ಮಾಡಿದಾಗ ಇದರಲ್ಲಿ ಒಂದು 6 ತಿಂಗಳಿಗೆಲ್ಲ ಗಿಡ ನೆಡಲಿಕ್ಕೆ ರೆಡಿ ಆಗುತ್ತೆ. 6-7 ತಿಂಗಳಿಗೆಲ್ಲ ಗಿಡ ನೆಡಲಿಕ್ಕೆ ರೆಡಿ ಆಗುತ್ತೆ. ಮತ್ತು ತೋಟದಲ್ಲಿ ತಂದುಬಿಟ್ಟು ಅದನ್ನ ಗಿಡ ನೆಡೋದಷ್ಟೇ. ನಾವು ಇದು ಆ್ಯಕ್ಚುಲಿ ಇನ್ನೂ ಕೂಡ ಪ್ರಾಯೋಗಿಕ ಹಂತದಲ್ಲೇ ಇದೆ. ನಾವು ಗಿಡ ಚೆನ್ನಾಗಿ ಬರುತ್ತೆ, ಕಾಫಿ ಚೆನ್ನಾಗಿ ಹಿಡಿತದೆ ಅಂತೇಳಿ ಯಾಕೆಂದರೆ ಇದು ಇನ್ನು ನಮ್ಮಲ್ಲಿರೋ 5-6 ವರ್ಷದ ಗಿಡಗಳು ಗರಿಷ್ಠ ವಯಸ್ಸಿನ ಗಿಡಗಳಿರೋದು. ಸೊ ಇದು ಬೆಳೀತಾ ಗಿಡಗಳ ದೇಹನೂ ತುಂಬ ಅಗಲವಾಗಿ ಬೆಳೀತಾ ಇದೆ. ಅದರಿಂದಾಗಿ ಈಗ ಸದ್ಯದ ಮಟ್ಟಿಗೆ ನಾವು 12-10ಕ್ಕೆ ನೆಟ್ಟಿದ್ದೇವೆ, 10-10ಕ್ಕೂ ನೆಟ್ಟಿದ್ದೇವೆ, 10 ಅಡಿ ಅಗಲ 10 ಅಡಿ ಉದ್ದಕ್ಕೆ ನೆಟ್ಟಿದ್ದೇವೆ. ಸೊ ಅದು ಸಾಲೋದಿಲ್ಲ ಅಂತ ಹೇಳುವಂಥ ಭಾವನೆ ನಮಗೆ ಬರ್ತಾ ಇದೆ. ಯಾಕೆಂತ ಹೇಳಿದರೆ, ಇದು ಗಿಡಗಳು 5 ವರ್ಷಕ್ಕೆ 10 ವರ್ಷದ ಗ್ರೋತ್ ಅಷ್ಟು ಕಾಣ್ತಿರೋದ್ರಿಂದಾಗಿ ಸೊ ಬೆಳೆದಾಗೆ ಗಿಡ ಇನ್ನೂ ದೊಡ್ಡದಾಗಿ ಬೆಳಿಬೋದು. ಆವಾಗ 12 ಅಡಿಗೂ 12 ಅಡಿ ಉದ್ದ 12 ಅಡಿ ಆಗಲ್ಲ, ಅಥವಾ 14 ಅಡಿ ಉದ್ದ 14 ಅಡಿ ಆಗಲ್ಲ ನೆಡಬೇಕಾಗ್ಬೋದೇನೋ ಅನ್ನೋಂಥ ಒಂದು ಮನೋಭಾವನೆ. ಗೊಬ್ಬರ ನಾವು ನಾರ್ಮಲ್ ಗೊಬ್ಬರನೇ ಹಾಕ್ತೇವೆ. ಇಲ್ಲಿ ನಮ್ಮ ಇದೇನಂತ ಹೇಳಿದರೆ, ನಾವು ಯಾವುದೇ ಹೈ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು ಬೆಳೆ ಬೆಳಿಬೇಕಂತ ಉದ್ದೇಶ ಇಲ್ಲ. ನಾವು ನಾರ್ಮಲ್ ಒಂದು ಬೆಳೆಗಾರನಿಗೂ ಒಂದು ಹೊಸದಾಗಿ ಒಂದು ತೋಟಕ್ಕೆ ಈಗ ಯಾರೋ ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಅವರು ಹೊಸದಾಗಿ ತೋಟಕ್ಕೆ ಬಂದರು. ಅವರು ಬಂದಾಗಲೂ ಅವರಿಗೂ ಒಂದು ಗೊತ್ತಾಗುವಂಥ ಕೆಲಸ ಆಗಬೇಕು. ಅದಕ್ಕಾಗಿ ನಾವೇನು ಮಾಡ್ತೇವೆ, ಗೊಬ್ಬರ ಕಾಫಿ ಬೋರ್ಡ್ನವರು ರೆಕಮೆಂಡ್ ಮಾಡಿದ DAP, ಯೂರಿಯಾ, ಪೊಟ್ಯಾಶ್ ಇದನ್ನು ಅವರು ಹೇಳಿದ ಪ್ರಕಾರದಲ್ಲಿ, ಅವರು ಅಡ್ವೈಸ್ ಮಾಡಿದ ಪ್ರಕಾರದಲ್ಲಿ ಹಾಕ್ತಾಯಿದ್ದೇವೆ ಅಷ್ಟೇ. ಇವಾಗ ನಾವು ಒಂದು ಸರಿ ಗೊಬ್ಬರ ಮಿಕ್ಸ್ ಮಾಡೋತ್ತಿಗೆ ಒಂದು ಗಿಡಕ್ಕೆ 500 ಗ್ರಾಮು 300 ಗ್ರಾಮು ಹೀಗೆ ಸಿಗುವ ಹಾಗೆ ಗೊಬ್ಬರನ ಹಾಕ್ತಾಯಿದ್ದೇವೆ ಅಷ್ಟೇ. ಅದು DAP, ಯೂರಿಯಾ, ಪೊಟ್ಯಾಶ್ ಹೆಚ್ಚಿನ ಅಂಶ ನಾವು ಯೂಸ್ ಮಾಡ್ತಾ ಇದ್ದೇವೆ. ಪ್ರಯೋಜನ ತುಂಬಾ ಆಗಲಿಕ್ಕಿದೆ, ಯಾಕೆಂದರೆ ಗಿಡಗಳ ನಿರ್ವಹಣೆ ಭಾರಿ ಕಮ್ಮಿ ಇದೆ. ಮತ್ತು ಅಲ್ಲಿ ಭಾರಿ ಬೇಗ ಕ್ರಾಪನ್ನು ಕೊಡ್ತಾ ಇದೆ. ಮತ್ತು ಇನ್ನೊಂದು ಗಿಡಗಳದ್ದು ಈಗ ಸಾಮಾನ್ಯ ಕಾಂಡ ಕೊರಕ ಬಂದುಬಿಟ್ಟು ಯಾವುದು ರೆಕ್ಕೆ ಕೊರಕ, ನಾವು ಅದನ್ನ ಶಾರ್ಟ್ ಹೋಲ್ ಬೋರರ್ ಅಂತ ಕರಿತೇವೆ, ಅದು ಬಂದುಬಿಟ್ಟು ಗಿಡಗಳು ತುಂಬ ಡ್ಯಾಮೇಜ್ ಆಗುತ್ತೆ. ಆ ಥರ ಡ್ಯಾಮೇಜ್ ಆದಾಗ ಒಂದೊಂದು ಸರಿ ಒಂದೊಂದು ವರ್ಷದ ಫಸಲನ್ನೇ ತುಂಬ ಒಂದು 50% ಕ್ರಾಪ್ ಹಾಳಾಗೋ ಚಾನ್ಸಸ್ ಇದೆ. ಆದರೆ ಇದರಲ್ಲಿ ಹಾಗಲ್ಲ. ಇದರಲ್ಲಿ ಕಾಂಡ ಕೊರಕ ಬರೋದೇ ಇಲ್ಲ ಅಂತಲ್ಲ, ಯಾವುದು ರೆಕ್ಕೆ ಕೊರಕ, ರೆಕ್ಕೆ ಬೋರರ್ ಬರೋದೇ ಇಲ್ಲ ಅಂತಿಲ್ಲ. ಬಂದ್ರೂ ಕೂಡ ವಿತಿನ್ 2-3 ತಿಂಗಳಲ್ಲಿ ಗಿಡ ರಿಕವರಿಯಾಗಿ ಆ ದೇಹ ರಚನೆ ಪುನಃ ಪಡ್ಕೊಳ್ತದೆ. ಅದರಿಂದಾಗಿ ಇದರಲ್ಲಿ ಬೆಳೆ ಹಾನಿ ಅಂತ ಹೇಳೋದು ಕಮ್ಮಿ ಇದೆ. ಬೇರೆ ವಿಧಾನಗಳಿಗೆ ಕಂಪೇರ್ ಮಾಡಿದಾಗ ಬೆಳೆ ಹಾನಿ ಕಮ್ಮಿ ಇದೆ, ಗಿಡದ ದೇಹ ರಚನೆದ ಹಾನಿನೂ ಕೂಡ ಭಾರಿ ಕಮ್ಮಿ ಇದೆ. ಹೌದು, ತುಂಬ ಜನ ಬೆಳೆಗಾರರು ಬಂದು ನೋಡ್ತಾ ಇದ್ದಾರೆ. ತುಂಬ ಬೆಳೆಗಾರರಿಗೂ ಗಿಡಗಳು ಬೇಕಾಗಿದೆ. ಮತ್ತು ಇನ್ನೊಂದು, ನಮ್ಮ ಮೂಡಿಗೆರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಕೂಡ ಒಂದು ರಿಸರ್ಚ್ ತೊಗೊಂಡಿದ್ದಾರೆ, ಗಿಡಗಳದ್ದು ಹೇಗೆ ಉತ್ಪಾದನೆ ಮಾಡ್ಬೋದು, ಇದು ದೇಹ ರಚನೆ ಹೇಗಿರ್ಬೋದು ಅಥವಾ ಬೇರಿನ ರಚನೆ ಹೇಗಿರ್ಬೋದು ಅಂತ ಒಂದು ಅವ್ರದ್ದೇ ಒಂದು ತೊಗೊಂಡಿದ್ದಾರೆ. ಅದು ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಆದರೆ ರಿಸರ್ಚ್ ಮಾಡ್ತೇವೆ ಅಂತ ಹೇಳ್ಕೊಂಡು ಅವರು ಸದ್ಯದಲ್ಲೇ ಬರ್ತಾ ಇದ್ದಾರೆ.
ಫಸ್ಟ್ ಮಾಡಿದ ಇದು ಹೌದು, ಇದು ನಾವು ಈ ಮೆಥಡನ್ನು ಗಂಡ್ರೆಕ್ಕಿಂತ ಗಿಡ ಮಾಡಿ ಒಂದು ಆ ವಿಧಾನದಲ್ಲಿ ಬೆಳೆಸ್ತಾ ಇರೋದು ಪ್ರಪಂಚದಲ್ಲಿ ಇದೇ ಮೊದಲು. ಇದೇ ನಾವು ಅದು ನಮಗೆ ನಾವು ಮಾಡಿ ನಾವು ಇದು ಸ್ಕೂಲ್ ಎಸ್ಟೇಟ್ ಅಂತ ಸ್ವರಸ್ತಿ ಮೇಡಮ್ ಅವರಿಗೆ ನಮಗೆ ಈ ಜಾಗನ ಕೊಟ್ಟು ಅವರು ನಮ್ಮ ಜೊತೆ ಸೇರಿ ಅವ್ರ ಜೊತೆ ನಾವು ಸೇರಿ ಕೆಲಸ ಮಾಡ್ತಾಯಿದ್ದೇವೆ. ಸೊ ಅದಕ್ಕೆ ಒಂದು ಆಭಾರಿಯಾಗಿದೆ. ಯಾಕೆಂದರೆ ಒಂದು ಕಾನ್ಸೆಪ್ಟನ್ನ ಡೆವಲಪ್ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ಆ ಕಾನ್ಸೆಪ್ಟನ್ನ ಪೋಷಿಸುವಂಥ ಬೆಳೆಗಾರರು ಬೇಕು. ಅದು ಆಗಿದ್ದಾಗಲೇ ಮುಂದಕ್ಕೆ ಹೋಗೋದು ಬೆಳೆಗಾರರಿಗೆ ಪ್ರಯೋಜನ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ. ಇದರಲ್ಲಿ ಈ ಗಿಡಗಳ ನಿರ್ವಹಣೆ ಕಮ್ಮಿ ಅಂತ ಹೇಳಿದರೆ, ಇದರಲ್ಲಿ ಕಂಬಚಿಗುರು ಇದ್ರದ್ದು ಲೈಫ್ ಟೈಮಲ್ಲಿ ಬರೋದೇ. ಬೇರೆ ಗಿಡದಲ್ಲಿ ನಾವು ಬೇರೆ ವಿಧಾನಗಳಿಂದ ಅಂಗಾಂಶ ಕೃಷಿ ಅಥವಾ ಕಂಬಚಿಗುರಿಂದ ಮಾಡಿದ್ದು, ನರ್ಸರಿನಲ್ಲಿ ಮಾಡಿದ್ದು ಅಥವಾ ಬೀಜದಿಂದ ಮಾಡಿದಲ್ಲಿ ಕಂಬಚಿಗುರು ಯಥೇಚ್ಛವಾಗಿ ಬರುತ್ತೆ. ವರ್ಷದಲ್ಲಿ ಅಟ್ಲೀಸ್ಟ್ 3-4 ಬಾರಿ ಕಂಬಚಿಗುರು ತೆಗಿಬೇಕಾಗುತ್ತೆ. ಇದರಲ್ಲಿ ಒಂದು ಕಾಫಿ ಕುಡಿದ ಮೇಲೆ ಒಂದು ಸರಿ ಕಪಾತು ಮಾಡಿದ ಮೇಲೆ ಮತ್ತೆ ಅಲ್ಲಿಂದ 1-2 ಸರಿ ನಾವು ಒಳಗಡೆ ಇರೋ 100 ರೆಕ್ಕೆ ಅತ್ಯವಶ್ಯ ಇದ್ದರೆ ಮಾತ್ರ ತೆಗಿಬೇಕು. ಅದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ. ಅದು ಅಲ್ಲದೆ ಅದಕ್ಕೆ ನುರಿತ ಕೆಲಸಗಾರರು ಬೇಕು ಅಂತಿಲ್ಲ. ಇದರಲ್ಲಿ ಕಪಾತು ಮಾಡಲು ನುರಿತ ಕೆಲಸಗಾರರು ಬೇಕು ಅಂತಲೂ ಇಲ್ಲ. ಯಾವುದೇ ಹೊಸದಾಗಿ ತೋಟಕ್ಕೆ ಬಂದ ಕೆಲಸಗಾರರು ಕೂಡ ಕೆಲಸವನ್ನು ಮಾಡ್ಬೋದು. ಮತ್ತು ಇದರಲ್ಲಿ ಒಂದು ಚಿಕ್ಕದೊಂದು ಅನುಮಾನ ಇತ್ತು, ಈ ಗಿಡ ಹೇಗೆ ಬೆಳೆಯುತ್ತೆ, ಇದು